ಯರಕೋಟೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬೃಹತ್ ಪಾದಯಾತ್ರೆ. ಸಾಮಾಜಿಕ ಹೋರಾಟಗಾರ ವೈಎನ್ ಮಂಜುನಾಥ್ ಕರೆ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿ ತಾಲೂಕಿನ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರಮುಖ ಹೋರಾಟವೊಂದಕ್ಕೆ ಕರೆ ನೀಡಲಾಗಿದೆ. ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಸೆಪ್ಟೆಂಬರ್ 1ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬೃಹತ್ ಪಾದಯಾತ್ರೆ ಕೈಗೊಳ್ಳಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ವೈಎನ್ ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಘೋಷಿಸಿದ್ದಾರೆ. 3 ದಿನಗಳ ಕಾಲ್ನಡಿಗೆ 4ನೇ ದಿನ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ. ಈ ಹೋರಾಟದ ರೂಪುರೇಖೆಗಳನ್ನು ವಿವರಿಸಿದ ವೈಎನ್ ಮಂಜುನಾಥ್, ಸೆಪ್ಟೆಂಬರ್ 1ರಂದು ತಾಲೂಕಿನ ಯರಕೋಟೆ ಗ್ರಾಮದಿಂದ ಪಾದಯಾತ್ರೆ ಆರಂಭವಾಗಲಿದೆ. ಸತತ 3 ದಿನಗಳ ಕಾಲ ಕಾಲ್ನಡಿಗೆಯ ಮೂಲಕ ಬೆಂಗಳೂರಿಗೆ ಸಾಗುವ ಈ ಯಾತ್ರೆ 4ನೇ ದಿನ ರಾಜಧಾನಿಯ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸತ್ಯಾಗ್ರಹ ಧರಣಿಯಾಗಿ ಮಾರ್ಪಡಲಿದೆ ಎಂದು ಸ್ಪಷ್ಟಪಡಿಸಿದರು. ಸರ್ವ ಸಂಘಟನೆಗಳ ಬೆಂಬಲಕ್ಕೆ ಮನವಿ. ಈ ಹಿಂದೆ ನಡೆಸಿದ ಹಲವು ಹೋರಾಟಗಳಿಗೆ ಸೂಕ್ತ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಈ ಬಾರಿ ಮಾನವ ಹಕ್ಕುಗಳ ಆಯೋಗ ಹಾಗೂ ವಿವಿಧ ಪ್ರಮುಖ ಸಂಘಟನೆಗಳ ಒಕ್ಕೂಟದೊಂದಿಗೆ ಸೇರಿ ಈ ಬೃಹತ್ ಹೋರಾಟವನ್ನು ರೂಪಿಸಲಾಗಿದೆ. ಹೀಗಾಗಿ ಚಿಂತಾಮಣಿ ತಾಲೂಕಿನ ರೈತಪರ, ವಿದ್ಯಾರ್ಥಿಪರ, ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ, ಕನ್ನಡಪರ ಮತ್ತು ಕಾರ್ಮಿಕ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂರ್ಣ ಬೆಂಬಲ ನೀಡಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಏನು ರೈತರ ಪರ ಮತ್ತು ಬೀದಿ ವ್ಯಾಪಾರಸ್ಥರ ಪರವಾಗಿ ಮತ್ತು ಯರಕೋಟೆ ಒಂದು ಗ್ರಾಮ ಪವಿತ್ರ ಯಾತ್ರಾ ಸ್ಥಳಕ್ಕೆ ಸೇರಿದ್ದು, ಇದರ ಒಂದು ವಿಶೇಷ ಪ್ಯಾಕೇಜ್ ಅನುದಾನ ಬಿಡುಗಡೆ ಆಗಬೇಕು. ಮತ್ತು ಚಿಂತಾಮಣಿ ತಾಲೂಕಿನ ಯರಕೋಟೆ ಗ್ರಾಮದ ಸೀಮಗಾನಗುಟ್ಟೆ ಸರ್ವೆ ನಂಬರ್ 102 ಗೋಮಾಲ ಜಮೀನು 150 ಎಕರೆ ಜಮೀನಿನಲ್ಲಿ ರೈತರಿಗೆ ಅನ್ಯಾಯವಾಗ್ತಾ ಇದೆ. ಈ ಒಂದು ಅನ್ಯಾಯವನ್ನು ತಡೆಗಟ್ಟಿ ಅವರಿಗೆ ಒಂದು ನ್ಯಾಯ ಕೊಡಿಸಬೇಕನ್ನುವಂಥ ಒಂದು ಹೋರಾಟವಾಗಿರುತ್ತದೆ. ಮತ್ತು ಅದೇ ರೀತಿಯಾಗಿ ಈಗಿನ ಏನು ನಮಗೆ ಸ್ವಾತಂತ್ರ್ಯ ಬಂದು 80 ವರ್ಷಗಳು ಕಳೆದ್ರೂ ರಾಜಕೀಯ ಕ್ಷೇತ್ರಗಳಲ್ಲಿ ಒಬ್ಬ ಸಾಮಾನ್ಯ ಬಡ ಕುಟುಂಬಗಳ ಯುವಕ ಯುವತಿಯರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಾ ಇಲ್ಲ. ಈ ಒಂದು ಹೋರಾಟದಲ್ಲಿಯೂ ಸಹ ಇದರ ಒಂದು ಧ್ವನಿಯಾಗಿ ಎಲ್ಲ ರಾಜಕೀಯ ಕ್ಷೇತ್ರಗಳಲ್ಲೂ ಎಲ್ಲ ಪಕ್ಷಗಳಲ್ಲೂ ಈ ಒಂದು ಯುವಕ ಯುವತಿಯರ ಬಡ ಕುಟುಂಬಗಳ ಯುವಕ ಯುವತಿಯರಿಗೆ ಹೆಚ್ಚಿನ ಆದ್ಯತೆ ಅವಕಾಶಗಳು ಸಿಗಬೇಕು ಅನ್ನೋಂಥ ರೀತಿಯಲ್ಲಿ 5 ವಿಚಾರವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಸೀಮಿತವಲ್ಲ, ಪ್ರತಿಯೊಂದು ಗ್ರಾಮಕ್ಕೂ ಸೀಮಿತವಾಗಿರುತ್ತದೆ. ಪ್ರತಿಯೊಬ್ಬ ರೈತರಿಗೂ, ಕೃಷಿ ಕಾರ್ಮಿಕರಿಗೂ, ಬೀದಿ ವ್ಯಾಪಾರಸ್ಥರಿಗೂ ಒಂದು ಸೀಮಿತವಾಗಿರುತ್ತೆ. ಅದರಿಂದ ಪ್ರತಿಯೊಬ್ಬ ರೈತ ಮುಖಂಡರು ನಮಗೊಂದು ಬೆಂಬಲ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇವರ ಒಂದು ಏನು ನಮ್ಮ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾವು ಮನವಿ ಪತ್ರಗಳು ಕೊಟ್ಟಿದೆ. ಆದರೆ ಒಂದು ಉದಾಸೀನತೆಯಾಗಿ ಕಾಣ್ತಾ ಇದೆ. ಇವತ್ತು ಪತ್ರ ಬಂದಿದೆ ತಾಲೂಕು ದಂಡಾಧಿಕಾರಿಗಳಿಂದ. ಈ ಪ್ರಾಧಿಕಾರದಲ್ಲಿ ಅವಕಾಶ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹಿಂಬಾರ ಬಂದಿದೆ. ಇವತ್ತು ನಾವು ಹೇಳ್ತಾ ಇರೋದು ಚಿಂತಾಮಣಿ ತಾಲೂಕು ಯರಕೋಟೆಗೆ ಸೇರ್ತದೆ. ಯರಕೋಟೆಯಿಂದ ನಾವು ಪ್ರಾರಂಭ ಆಗ್ತಾ ಇದ್ದೀವಿ. ಇವರ ಏನು ಚಿಂತಾಮಣಿ ಗಡಿಭಾಗದಲ್ಲಿವರೆಗೂ ಇವರ ಒಂದು ಚಿಂತಾಮಣಿ ತಾಲೂಕಿಗೆ ಸೇರಿದ್ದರಿಂದ ಇವರಿಗೆ ಪೊಲೀಸ್ ರಕ್ಷಣೆ ಕೊಡುವಂಥದ್ದು ಇವರಿಗೆ ಸೇರಿರ್ತದೆ. ಆದರೆ ಇವತ್ತು ನಾವು ಈಗಾಗಲೇ 2 ಹಂತ ಮುಕ್ತಾಯ ಮಾಡಿದ್ದೀವಿ ಹೋರಾಟಗಳಲ್ಲಿ. ಈ ಮುಕ್ತಾಯ ಮಾಡಿದಂಥ ಹೋರಾಟಗಳಲ್ಲಿ ಸರ್ಕಾರದಿಂದಲೇ ಇವರಿಗೆ ಪತ್ರಗಳು ಬಂದಿದೆ. ಏನು ಈ ಗ್ರಾಮಸ್ಥರಿಗೆ ಮೂಲ ಸೌಲಭ್ಯಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಜಿಲ್ಲಾಡಳಿತರಿಗೆ ಪತ್ರ ಬಂದಿದೆ ಮುಖ್ಯಮಂತ್ರಿಗಳ ಕಚೇರಿಯಿಂದ. ಆದರೆ ಯಾವುದೇ ರೀತಿಯಾದಂಥ ಸ್ಪಂದನೆ ಮತ್ತು ಅನುಕೂಲದ ರೀತಿ ಇರುವುದಿಲ್ಲ. ಅದೇ ರೀತಿಯಾಗಿ ನೇರವಾಗಿ ಏನು ತಹಸೀಲ್ದಾರ್ ಅವರಿಗೆ ಸಂಬಂಧಪಟ್ಟಂತೆ ಆಯುಕ್ತರ ಕಚೇರಿ, ಭೂಮಾಪನ, ಕಂದಾಯ ಇಲಾಖೆ ಮತ್ತು ಭೂ ದಾಖಲೆಗಳ ಇಲಾಖೆ, KR ವೃತ್ತ, ಬೆಂಗಳೂರು ಇವರ ಕಡೆಯಿಂದಲೇ ನೇರವಾಗಿ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಬಂದಿದೆ. ಆದರೆ ಯಾವುದೇ ರೀತಿಯಾದಂಥ ಏನು ಕ್ರಮ ತೆಗೆದುಕೊಂಡಿದ್ದಿಲ್ಲ. ಇದರಿಂದ ಯಾವುದೇ ರೀತಿಯಾದಂಥ ಅನುಕೂಲಗಳು ಆಗಿಲ್ಲ. ಈ ಪತ್ರಗಳು ಕೇಳಿದಾಗ ಅವರ ಗಮನಕ್ಕೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಇವತ್ತು ಅದೇ ರೀತಿಯಾಗಿ ಏನು ನೇರವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಗ್ರಾಮ ಪಂಚಾಯತ್ಗೂ ಸಹ ಸೇರಿದೆ. ಆದರೆ ಇದರಲ್ಲೂ ಸಹ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನ ಆಗುವಂಥ ರೀತಿಯಲ್ಲಿ ನಮಗೆ ಕೆಲಸಗಳು ನಡೆಸ್ತಾ ಇಲ್ಲ. ಆದರೆ ಇವತ್ತಿನ ಏನು ಹೋರಾಟಗಳು, ಏನು ನಮ್ಮ 3 ಹಂತಗಳ ಹೋರಾಟಗಳನ್ನು ನೋಡಿದಾಗ
ನಮ್ಮ ಮನವಿ ಪತ್ರಗಳು ನೋಡಿದಾಗ ಏನು ದೇವರು ವರ ಕೊಟ್ಟರು ಪೂಜಾರಿಯಿಂದ ವರ ಸಿಗ್ತಾ ಇಲ್ಲ ಅಂತ ರೀತಿಯಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಡಳಿತ ಉದಾಸೀನತೆಯನ್ನು ತೋರಿಸಿದೆ, ತಾಲೂಕು ಮಟ್ಟದಲ್ಲಿ ತಾಲೂಕು ಆಡಳಿತ ಉದಾಸೀನತೆಯನ್ನು ತೋರಿಸಿದೆ. ಇವತ್ತು ಏನು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯು ಸಹ ಸ್ಥಳೀಯ ಸರ್ಕಾರ ಸಹ ಇವತ್ತು ಉದಾಸೀನತೆಯನ್ನು ತೋರಿದೆ. ಇವತ್ತು ಇನ್ಯಾವ ರೀತಿ ನಾವು ಯಾರ ಹತ್ರ ಯಾವ ರೀತಿಯಾದಂಥ ಹೋರಾಟಗಳು ಮಾಡಬೇಕು? ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇವತ್ತು ನಾನು ಒಬ್ಬ ಪ್ರಜೆಯಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳು ಮಾಡಬೇಕಂತ ಏನು ಆಸೆ ಬರಬಾರ್ದ? ಇದಕ್ಕೆ ತಕ್ಕಂತೆ ನಾವು ನಡ್ಕೋಬಾರ್ದ? ಇವತ್ತು ಯಾವ ರೀತಿ ಅಂತ ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಒಂದು ಮಾನಸಿಕವಾದಂಥ ನೋವಾಗಿದೆ. ಈ ಎಲ್ಲ ರೀತಿಯಾದಂಥ ನೋಡಿ ಮತ್ತೆ ನಾನು ಮೂರನೇ ಹಂತವಾಗಿ ನಾನು ಏನು ಹಳ್ಳಿಯಿಂದ ಡೆಲ್ಲಿವರೆಗೂ ಅಂತ ಹೇಳ್ಬಿಟ್ಟು ಇವತ್ತು ನಾವು ಪಾದಯಾತ್ರೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸತ್ಯಾಗ್ರಹಗಳನ್ನು ಏನು ಸಾರ್ವಜನಿಕರಿಂದ ಸರ್ಕಾರಕ್ಕೆ ಮುಟ್ಲಿ ಅನ್ನೋಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಏನು ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನ ಏನು ಮಾಧ್ಯಮದವರು ಏನಿದ್ರು, ದಯಮಾಡಿ ಎಲ್ಲ ದಾಖಲೆಗಳು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಸಹ ಇದೆ. ನಾವು ಈ ಒಂದು ಪಕ್ಷಾತೀತವಾಗಿ ಒಂದು ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ ಇದು ಯರಕೋಟೆನೇ ಅಲ್ಲ, ಯರಕೋಟೆ ಜಾಗದಲ್ಲಿ ಬೇರೆ ಗ್ರಾಮಗಳು ಸೇರಿದ್ರು ಆ ಎಲ್ಲ ಗ್ರಾಮಗಳಿಗೂ ಇದು ಒಂದು ಅನ್ವಯಿಸುತ್ತದೆ. ಅದರಿಂದ ನಮಗೆ ಒಂದು ಗ್ರಾಮಸ್ಥರು ಮತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ರೀತಿಯಾದಂಥ ಒಂದು ಸಂಘಟನೆಗಳು, ವಿದ್ಯಾರ್ಥಿ ಒಕ್ಕೂಟಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ, ರೈತರ ಪರ ಪ್ರತಿಯೊಂದು ಸಂಘಟನೆಗಳಿಗೂ ನಮಗೂ ಒಂದು ಬೆಂಬಲ ನೀಡಿ ಆಶೀರ್ವಾದ ಮಾಡಬೇಕು. ಈ ಒಂದು ಕಾರ್ಯಕ್ರಮ, ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಮ್ಮ ಚಿಂತಾಮಣಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕ ಬಂಧುಗಳಲ್ಲೂ ನಾನು ಮನವಿ ಮಾಡಿಕೊಳ್ತೀನಿ. ಹೋರಾಟಗಳಿಗೆ ದಲಿತ ಪರ, ವಿದ್ಯಾರ್ಥಿ ಪರ, ಕೃಷಿ ಕಾರ್ಮಿಕರ ಮತ್ತು ಪ್ರತಿಯೊಂದು ಸಂಘಟನೆಗಳು, ಮಾನವ ಹಕ್ಕು ಆಯೋಗ, ಎಲ್ಲ ರೀತಿಯಾದಂಥ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿತು. ನಮಗೆ ಒಂದು ನ್ಯಾಯ ಸಿಗಲಿಲ್ಲ. ಈ ಒಂದು ಹೋರಾಟದಲ್ಲೂ ಹೆಚ್ಚಿನ ಸಂಘಟನೆಗಳು ಒಂದು ಬೆಂಬಲ ನೀಡಿ ನಮಗೆ ಒಂದು ಆಶೀರ್ವಾದ ಬೆಂಬಲ ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ಯರಕೋಟೆ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿಗೆ ಒಂದು ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ನಾವು ಕಾಲ್ನಡಿಗೆ ಮುಖಾಂತರ ನಾವು ಬೆಂಗಳೂರು ಬೈಪಾಸ್ನಲ್ಲಿರುವಂಥ ಏನು ಪೆರ್ಮಾಚ್ನಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಾವು ರಾತ್ರಿ ವಾಸವಾಗಿದ್ದು 2/9/2026 ಬೆಳಗ್ಗೆ 6 ಗಂಟೆಗೆ ನಾವು ಕಾಲ್ನಡಿಗೆ ಪ್ರಾರಂಭವಾಗಿ ಏನು ಬೆಂಗಳೂರು ಬೈಪಾಸ್ನ ಭೀಮಕನಹಳ್ಳಿಯಲ್ಲಿ ನಾವು ರಾತ್ರಿ ವಿಶ್ರಾಂತಿ ಪಡೆದು ಮತ್ತು 3/9/2026 ಬೆಳಗ್ಗೆ 6 ಗಂಟೆಗೆ ನಾವು ಪ್ರಾರಂಭ ಮಾಡಿ KR-ಪುರಂನಲ್ಲಿ ನಾವು ರಾತ್ರಿ ವಿಶ್ರಾಂತಿ ಪಡೆದು 4/9/2026 ಬೆಳಗ್ಗೆ 7 ಗಂಟೆಗೆ ನಾವು ಏನು KR-ಪುರದಿಂದ ಫ್ರೀಡಮ್ ಪಾರ್ಕ್ಗೆ ನಾವು ಒಂದು ಸತ್ಯಾಗ್ರಹವನ್ನು 10 ಗಂಟೆಗೆ ಪ್ರಾರಂಭ ಮಾಡೋದಕ್ಕೆ ನಮಗೆ ಈಗಾಗಲೇ ತೀರ್ಮಾನ ಆಗಿದೆ. ಅದರಂತೆ ನಾವು ನಡೆಕೊಳ್ತೀವಿ. ಪಾಟೆ ಟೋಲ್ಗೆ ಮುಕ್ತಾಯವಾಗ್ತದೆ. ಅಲ್ಲಿಂದ ನಾವು ಒಂದು ವಾಹನದ ಮುಖಾಂತರ ನಾವು KR-ಪುರದಲ್ಲಿ ಸೇರಿಕೊಳ್ತೀವಿ.